ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಗುರುವಾರದ ಬೆಳಗ್ಗೆ ವ್ಲಾಗ್ ಇದು. ಬೆಳಗ್ಗೆ ಒಂದು 5:45ಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಆ್ಯಸ್ ಯೂಶ್ವಲ್ ಆಚೆ ಒಳಗಡೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿ ನೀರು ಇಡಬೇಕಾಗಿತ್ತು. ಬಿಸಿ ನೀರು ಇಟ್ಕೊಂಡು ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೀನಿ ನಾನು. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಆ ಟೆಂಪಲ್ಗೆ ಹೋಗಿದ್ದಾಗಲಿ ನಾನು ಹೋಗಿದ್ದೂ ಇಲ್ಲ, ಆ್ಯಂಡ್ ಹೋಗಿದ್ರೆ ಕೂಡ ನಾನು ಅಲ್ಲಿನ ವೀಡಿಯೋಸ ಮಾಡಿರಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿನ ವೀಡಿಯೋಸ್ನ ಕೂಡ ತೋರಿಸ್ತಾ ಇದ್ದೀನಿ. ದೇವರ ದರ್ಶನ ಮಾಡಿಕೊಂಡು ನೀವು ಆರೋಗ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾವ ದೇವರು ಅಂತ ನೀವು ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋ ಅಂತೂ ನೋಡಲೇಬೇಕು. ಸೊ ಫಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯಲ್ಲಿ, ಆಮೇಲೆ ಆಚೆ ಹೋಗಿ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂದರೆ ಚಟ್ನಿ ಎಲ್ಲ ರುಬ್ಬೋದಕ್ಕೆ ರೆಡಿ ಮಾಡಿ, ಚಟ್ನಿ ಎಲ್ಲ ರುಬ್ಬಿ ಬಟ್ಟೆ ನೆನೆಸಿದಿರುತ್ತೆಲ್ಲ ಸೊ ಬಂದು ಹೊಕ್ಕೊಳ್ಳೋಣ. ತುಂಬ ಬಟ್ಟೆ ಇದೆ ಜಾಸ್ತಿ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಮತ್ತೆ ನಾನು ಬಂದು ಮನೆಯೆಲ್ಲ ಒರೆಸ್ತೀನಿ. ಸೊ ಅದನ್ನೆಲ್ಲ ನಾನೇನು ಇವತ್ತು ಕ್ಯಾಪ್ಚರ್ ಮಾಡಿರೋದಿಲ್ಲ, ಸಣ್ಣ ಪುಟ್ಟದ್ದು ಮಾತ್ರ ಕ್ಯಾಪ್ಚರ್ ಮಾಡಿ ನಿಮಗೆ ಸಣ್ಣ ಪುಟ್ಟದ್ದು ತೋರಿಸ್ತಾ ಇರ್ತೀನಿ. ಯಾಕಂದರೆ ಡೈಲಿ ಅದೇ ಕೆಲಸ ಆಗಿರೋದ್ರಿಂದ ಒಂದೇ ಕೆಲಸನ ತೋರಿಸೋದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ, ನನಗೂ ಕೂಡ ಹಾಕಿದ್ನೇ ವಿಡಿಯೋನ ಹಾಕ್ತಾಯಿದ್ದೀನಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಚೇಂಜಸ್ ಮಾಡ್ಕೋತಾನೆ ಇರ್ತೀನಿ. ಸೊ ನೀವು ನನ್ನ ವೀಡಿಯೋಸ್ನ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಹಾಕಿರೋ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಜಾಯಿನ್ ಬಟನ್ ಇದೆ, ಹಾಗೇನೆ ನನಗೆ ಮೋನೋ ಆನ್ ಆಗಿ ಗೂಗಲ್ ಪಿನ್ ಕೂಡ ಬಂದಿದೆ. ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ ವ್ಲಾಗ್ನ.
ಮನೆಯಲ್ಲಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಕೆಳಗಡೆ ಲಕ್ಷ್ಮಿಗೆ ತುಪ್ಪದ ಆರತಿ ಮಾಡೋದು ಯಾವಾಗೂ ರೂಢಿ ಇದೆ. ಸೊ ಅದನ್ನು ಮಾಡಿ ಕಾಫಿ ಮಾಡಿಬಿಟ್ಟು ಸ್ವಲ್ಪ ಕಾಫಿ ಕುಡಿದು ಪೀಸ್ಫುಲ್ಲಾಗಿ ಒಂದು 10 ನಿಮಿಷ ಕುತ್ಕೋಬೇಕು ಅನ್ನಿಸ್ತು ನನಗೆ. ಸೊ ಕಾಫಿ ಕುಡಿದ್ಬಿಟ್ಟು ಒಂದು 10 ನಿಮಿಷ ಕುತ್ಕೊಂಡೆ. ಆಮೇಲೆ ಅಮ್ಮ ಪುದೀನ ಕೊತ್ತಂಬರಿ ಎಲ್ಲ ಬಿಡಿಸ್ತಾಯಿದ್ರು. ಸೊ ಅವರು ಕಾಫಿಯಲ್ಲಿಟ್ಟರೆ ಬೇಗ ಬೇಗ ಟಕ್ ಕುಡಿದ್ಬಿಡ್ತಾರೆ, ನನಗೆ ಕುಡಿಯೋಕ್ಕಾಗಲ್ಲ. ಇನ್ನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ನಾನು. ಸೊ ಅದೇನೇ ಇವತ್ತಿನ ಸ್ಪೆಷಲು. ಸೊ ನಾನು ಅವ್ರನ್ನ ಹೇಗೆ ಕೇಳೋದು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಫೋಟೋಸ್ ಹಿಡಿತಾಯಿದ್ರು. ಸೊ ಆಗ ನಾನು ವೀಡಿಯೋಸ್ ಕೂಡ ಮಾಡಿಕೊಂಡೆ. ನಂಗೆ ಸಾಯಿಬಾಬಾ ಟೆಂಪಲಲ್ಲಿ ಒಂಥರ ಖುಷಿ ಕೊಡುತ್ತೆ. ಸೊ ಗುರುವಾರ ನನಗೆ ಎಷ್ಟೇ ನೋವಾದರೂ ಇಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿ 10 ನಿಮಿಷ ಕುತ್ಕೊಂಡಿದ್ದು ಬಂದರೆ ಕೂಡ ಒಂಥರ ಖುಷಿ. ಆ ಟೆಂಪಲ್ ಇಂದ ನನಗೆ ಕೆಲವೊಂದು ಮನಸ್ಸಲ್ಲಿ ಎಷ್ಟೇ ನೋವಿದ್ರೆ ಕೂಡ ಅದು ಕೂಡ ಒಂದು ಸಮಾಧಾನ ಕೊಟ್ಟಿದೆ, ತುಂಬ ಖುಷಿ ಕೊಡುತ್ತೆ ಅಲ್ಲಿ ಹೋಗಿ ಕುತ್ಕೊಂಡಿದ್ದು ಬಂದರೆ. ಸೊ ವಾರ ಹೋಗೋಣ ಅಂದ್ಕೊತೀನಿ. ಹೋಟೆಲ್ ಹತ್ರದಿಂದ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗಿ ಹೋಗೋದಿಲ್ಲ. ಹಾಗೆ ವಿಭೂತಿ, ಅರಿಶಿನ, ಗಂಧ, ಕುಂಕುಮ ಎಲ್ಲನೂ ಇಟ್ಕೊಂಡು ಮುಂದೆ ಬಂದರೆ ಅಲ್ಲಿ ಖಾಲಿ ಜಾಗ. ಸೊ ಈ ಕಡೆ ಎಲ್ಲ ಗಿಡಗಳು ಹಾಕಿದ್ದಾರೆ. ಅಲ್ಲಿಂದ ಬಂದಿದ್ದ ತಕ್ಷಣ ಮನೇಲಿ ಹೋಟೆಲ್ ಹತ್ರ ಇದ್ದು ಹೋಟೆಲೆಲ್ಲ ತಳೆದೆ 1 ಗಂಟೆಗೆ ಧನಿಯಾ ಹುರಿತಾಯಿದ್ರು ಚಿಕ್ಕಮ್ಮ. ಸೊ ನಾವು ಇಷ್ಟು ಹದವಾಗಿ ಹುರಿತೀವಿ ಧನಿಯಾನ. ಸೊ ನೀವು ಕೂಡ ಧನಿಯಾ ಪುಡಿಗೆ ಯಾವ ರೀತಿ ಹುರಿತೀರಾ ಅನ್ನೋದನ್ನ ವಿಡಿಯೋ ಮಾಡಿ ನನಗೆ ಕಾಮೆಂಟ್ ಮಾಡಿ. ಸೊ ನಾವು ಹದವಾಗಿ ಹುರಿದು ಇದಕ್ಕೆ ಸ್ವಲ್ಪ ಅರಿಶಿನ ಕೊಂಬು ಹಾಕ್ತಾರೆ. ಸೊ ಇಲ್ಲಿಂದ ನಾನು ತೊಗೊಂಡು ಹೋಗಿ ರಾಗಿನ ತುಂಬ ತರಿಯಾಗಿ ಹಾಕಿ ಕೊಟ್ಬಿಟ್ಟಿದ್ರು. ಅದಕ್ಕೆ ನಾನು ಇನ್ನು ಸ್ವಲ್ಪ ನೈಸಾಗಿ ಹಾಕಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡು ನೈಸಾಗಿ ಓಡಿಸ್ದೆ. ತುಂಬ ರಫ್ ಇದ್ದರೆ ಮುದ್ದೆ ಬರೋದಿಲ್ಲ. ಸೊ ಆಮೇಲೆ ಧನಿಯಾ ಹಾಕಿಸ್ದೆ. ಅದು 2 ಸತಿ ಹಾಕಬೇಕಂತೆ ಧನಿಯಾನ. ಸೊ ಒಂದು ಸತಿ ಅವರಿದ್ರಲ್ಲಿ ಹಾಕಿಸಿ ಇನ್ನೊಂದು ಸತಿ ನಮ್ಮ ಬಾಕ್ಸ್ ಒಳಗಡೆ ಬಿಟ್ಕೊಂಡೆ. ಸೊ ಅವರು ಅದನ್ನು ಕೂಡ ಸ್ವಲ್ಪ ರಫಾಗೆ ಹಾಕ್ತಾಯಿದ್ರು. ಬಟ್ ನಾನಿಲ್ಲ, ನನಗೆ ಸ್ವಲ್ಪ ನೈಸ್ ಹಾಕಿ ಅಂತ ಹೇಳಿ ಹಾಕಿಸ್ತಾಯಿದ್ದೆ. ಇನ್ನು ಬಟ್ಟೆ ಒಗಿಬೇಕು, ರೂಮ್ ಕ್ಲೀನ್ ಮಾಡಬೇಕು, ಬಟ್ಟೆ ತುಂಬ ಇದೆ. ಸೊ ಮೊನ್ನೆ ಒಂದಿನ ಒಗ್ದಿರಲಿಲ್ಲ ಅಷ್ಟೇ, ತುಂಬ ಇತ್ತು. ಎಲ್ಲನೂ ಹಾಕಿದೆ, ಅದನ್ನೆಲ್ಲ ಒಗಿಬೇಕು. ಅದಕ್ಕೆ ಒಂದೊಂದೇ ರೆಡಿ ಮಾಡ್ತಾಯಿದ್ದೆ. ಮತ್ತು ಸಂತೆಗೆ ಹೋಗ್ಬಿಟ್ಟು ಬರೋಷ್ಟರೊಳಗಾಗಿ ಒಗ್ದಾಕ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಬೇಸನ್ ಒಳಗಡೆ ಎಲ್ಲ ನೀಡಿಬಿಟ್ಟು ಒಗೆಯೋಕ್ಕೆ ಕುತ್ಕೊಂಡಿದ್ದೆ. ಸಂತೆಗೆ ಹೋಗೋಷ್ಟರೊಳಗಾಗಿ ಆಲ್ಮೋಸ್ಟ್ ಹೋಗಿ ರೂಮೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ರೂಮೆಲ್ಲ ಒರೆಸ್ಬಿಟ್ಟೆ ಫಸ್ಟೇ. ಅಕ್ಕಿಗೆ ನೀರಿಟ್ಟು ಸಾಂಬಾರಿಗೆ ಕೂಡ ಇಟ್ಟುಬಿಟ್ಟೆ. ಬೇಳೆ ಮತ್ತು ಆಲೂಗಡ್ಡೆ ಹಾಕಿ ಗಡ್ಗಟ್ಟ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ಸೊ ಅದು ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಹೋಗಿದ್ದೆ. ಇವಾಗ ಸಂತೆಯಿಂದ ಬಂದು ಏನು ತರಕಾರಿ ತಂದಿದೆ ಅಷ್ಟು ತರಕಾರಿನ ಸಪ್ರೇಟ್ ಮಾಡಿಕೊಂಡೆ. ಯಾಕೆ ಸ್ವಲ್ಪನೇ ತಂದಿದ್ದು, ಮತ್ತು ವೇಸ್ಟ್ ಆಗುತ್ತೆ ಅಲ್ಲ. ಭಾನುವಾರ ಹಬ್ಬ ಇದೆ, ಮತ್ತು ಮಂಗಳವಾರ ಮೊದಲು ನಾನ್ ವೆಜ್ ಮಾಡೋದ್ರಿಂದ ಅದು ಕೂಡ ನಮಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಕಡಿಮೆನೇ ತೊಗೊಂಬಂದಿದ್ದೆ. ಸೊ ಚಿಕ್ಕಡಿಕಾಯಿ ಮಾತ್ರ ನನಗೆ 20 ರೂಪಾಯಿಗೆ ಜಾಸ್ತಿ ಸಿಕ್ಕಿತ್ತು. 30 ರೂಪಾಯಿಗೆ ಬಾಳೆಕಾಯಿ, 10 ರೂಪಾಯಿಗೆ ಬೀಟ್ರೂಟು ಎಲ್ಲನೂ ತೊಗೊಂಡಿದ್ದೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಕ್ಕಿದೆ ನನಗೆ ಇವತ್ತು ಐಟಮು. ಸೊ ಹಾಗಾಗಿ ಇದನ್ನೆಲ್ಲನೂ ಎತ್ತಿಟ್ಬಿಟ್ಟು ಆಮೇಲೆ ಇನ್ನೇನು ಮಿಕ್ಕಿದ ಕೆಲಸ ಆಚೆ ತೊಳೆಯೋದಿದೆ, ಮುದ್ದೆ ಮಾಡಿಬಿಟ್ಟು ಆಚೆ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಎತ್ತಿಡ್ತಾಯಿದ್ದೆ. ಸೊ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಕಿರೋ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಪ್ಲೀಸ್ ಹಾಕಿರೋ ಪ್ರತಿಯೊಂದು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಕೆಲಸ ಆಯಿತು ಅಂದರೆ, ಸೊ 5:15ಗೆ ನಾನು ಎದ್ದೇಳ್ತೀನಿ. ಎದ್ದು ಪಾತ್ರೆ ಎಲ್ಲ ಉಜ್ಜಿ ಫಸ್ಟು
ರಾತ್ರಿ ಸ್ವಲ್ಪ ಹಾಗೆ ಇಟ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಇನ್ನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದಾಗಿತ್ತು. ಸೊ ಪಾತ್ರೆ ಮಾತ್ರ ಒಂದು ಸ್ವಲ್ಪ ಬಿಟ್ಟು ಮಲಗಿದ್ದೆ. ಎದ್ದು ಗ್ಯಾಸ್ ಎಲ್ಲ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಸ್ವಲ್ಪ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸೋಬಿಟ್ಟು ಆ ಪಾತ್ರೆ ಉಜ್ಜಿ ಮನೆ ಕಸ ಗುಡಿಸಿ ಆ್ಯಸ್ ಯೂಶುವಲ್ ಸ್ಟಾರ್ಟ್ ಮಾಡಿದೆ ಕೆಲಸನ. ಮನೆ ಸ್ವಲ್ಪ ಲೇಟಾಗೇ ಒರೆಸ್ದೆ. ಒಂದು 7 ಗಂಟೆ ಆಗೋಯ್ತು ಮನೆ ಒರೆಸ್ದೆ. 7:15ಗೆ ಹೋಟೆಲ್ ಮುಗಿದೋಯ್ತು. ಚಟ್ನಿ ರುಬ್ಕೊಂಡಿದ್ದು, ನೀರು ಹಿಡ್ದಿದ್ದು, ಸ್ವಲ್ಪ ಪಾತ್ರೆ ಉಜ್ಕೊಂಡಿದ್ದು ಎಲ್ಲನೂ 7:15ಗೆ ಮುಗಿಸ್ಕೊಂಬಿಟ್ಟೆ. ಅಷ್ಟು ಬೇಗ ಕೆಲಸ ಆದ್ರೂ ಆಮೇಲೆ ನನ್ನ ಕೆಲಸ ಆಗಲಿಲ್ಲ. ಸೊ ಹೋಟೆಲ್ ಹತ್ರ ಹೋಗಿ ಬಂದು ಸ್ನಾನ ಮಾಡಿ ದೇವ್ರ ದೀಪ ಅಂತೂ ಹಚ್ಚಿಬಿಟ್ಟು ಸ್ವಲ್ಪ ತಿದ್ದು ಮತ್ತೆ ಅಕ್ಕ ಮನೆಗೆ ಹೋಗಿ ಅಲ್ಲಿಂದ ಚಿತ್ರಾನ್ನ ತೊಗೊಂಬಂದು ಅಮ್ಮಗೆ ಕೊಟ್ಬಿಟ್ಟು ಹೋಟೆಲ್ ಹತ್ರ ಹೋದೆ. ಸ್ವಲ್ಪ ATMಗೆ ಹೋಗ್ಬಿಟ್ಟು ಅಂತ ಹೇಳಿದ ತಕ್ಷಣ ಮತ್ತೆ ಅಲ್ಲಿಂದ ಹೋಗ್ಬಿಟ್ಟು ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಇವತ್ತು. ಸೊ ನನ್ನ ಇಷ್ಟು ವೀಡಿಯೋಸಲ್ಲಿ ಯಾವಾಗೂ ನಾನು ಅಂದರೆ 2 ಇಯರ್ಸ್ ನನ್ನ ಜರ್ನಿಯಲ್ಲಿ ನಾನು ಸಾಯಿಬಾಬಾ ಟೆಂಪಲ್ನಾಗಿರ್ಬೋದು ಸಾಯಿಬಾಬಾನಾಗಿರ್ಬೋದು ತೋರಿಸಿರಲಿಲ್ಲ. ಸೊ ಹಾಗೆ ನಾನು ಹೋಗಬೇಕು ಅನ್ನಿಸ್ತು ಇವತ್ತು. ಸುಮಾರು ಸತಿ ಹೋಗಿದ್ದೀನಿ, ಬಟ್ ಆ ಯೋಚನೆ ಇರಲಿಲ್ಲ ತಲೆಯಲ್ಲಿ. ಸೊ ಇವತ್ತು ಹೋದಾಗ ಹಾಗೆಯೇ ಸಾಯಿಬಾಬಾ ಟೆಂಪಲಲ್ಲಿ ವಿಡಿಯೋ ಮಾಡ್ಕೊಂಡು ನನಗೆ ಒಂದು ಕೇಳಿ ತಗೊಳ್ಳೋ ಒಂದು ರೂಢಿ ಇದೆ. ಸೊ ಕೇಳೋಣ ಅನ್ನೋಷ್ಟರೊಳಗಾಗಿ ಬಟ್ ಏನು ಅನ್ಕೊತಾರೋ ಇವ್ರಿಗೆ ಇಲ್ಲಿ ಬಂದು ಇದೇ ಹುಚ್ಚು ಅನ್ಕೊತಾರೆ ಅನ್ನೋಷ್ಟು ಅಂದ್ಕೊಂಡು ಕೇಳಿದ್ರೆ ಏನು ಅನ್ಕೊತ ಅಂದ್ರೆ ಸೈಲೆಂಟಾಗಿ ಕುತ್ಕೊಂಡು ಕೈಯೆಲ್ಲ ಮುಗಿದು ಆಮೇಲೆ ಯಾರೋ ಫೋಟೋ ಹಿಡಿತಿದ್ರು, ಹಾಗೆ ನಾನು ಕೂಡ ವಿಡಿಯೋ ಮಾಡಿಕೊಂಡು ಮನೆಗೆ ಬಂದು ಹೋಟೆಲ್ ಹತ್ರ ಬಂದು ಹೋಟೆಲ್ ಹತ್ರದಿಂದ ಆ್ಯಸ್ ಯೂಶುವಲ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ಸ್ ನಾನು ತೊಗೊಂಡಿದ್ದೀನಿ. ಬಟ್ಟೆ ಒಗೆದಿದ್ದು, ಅಡುಗೆ ಮಾಡಿದ್ದು, ಮತ್ತು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬಂದು ಇದ್ದಿದ್ದು ಬ್ಯಾಲೆನ್ಸ್ ಬಟ್ಟೆ ಹೋಗೋದು, ಸಂತೆಗೆ ಹೋಗಿ ಸಂತೆಯಿಂದ ಬಂದು ಇವಾಗ ಏನೋ ತೊಗೊಂಬರಕ್ಕೆ ಹೋಗಿದ್ದೆ. ಬಟ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಿಲ್ಲ, ಮರ್ತೋದೆ ನಾನು. ಸೊ ಬಂದು ಈಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಆಗಿದ ತಕ್ಷಣ ತಿಂದ್ಬಿಟ್ಟು ಆಚೆ ತೊಳೆದ್ಬಿಟ್ಟು ಮಲ್ಗೋದೇನೆ. ಇವತ್ತಿನ ವ್ಲಾಗು ಇಲ್ಲಿಗೆ ಇದಾಗ್ತಾಯಿದೆ. ಸೊ ನಾಳಿದ್ದು ಏನಿದೆ ನಾನು ಆ ಕೆಲಸನ ಕಂಪ್ಲೀಟ್ ಮಾಡ್ಕೋಬೇಕು. ಹಾಲ್ ಕ್ಲೀನ್ ಮಾಡೋದಿದೆ. ಸೊ ನಾಳೆ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅದನ್ನು, ಹೇಗೆಲ್ಲ ಕ್ಲೀನ್ ಆಗುತ್ತೆ ಹಾಲು ಅಂತ. ಹಾಲ್ ಕ್ಲೀನ್ ಮಾಡ್ಕೋಬೇಕು. ಹಾಲ್ ಕ್ಲೀನ್ ಮಾಡಿದ್ದಾದಮೇಲೆ ಸ್ವಲ್ಪ ಆಚೆ ಎಲ್ಲ 2 ಕಿಟಕಿ ತೊಳೆದ್ಬಿಟ್ಟು ಆಚೆ ಎಲ್ಲ ಇದು ಮಾಡಿಬಿಟ್ರೆ ಮುಗೀತು. ಶನಿವಾರ ಬಟ್ಟೆ ಒಗೆದ್ಬಿಟ್ಟು ಭಾನುವಾರ ಹಬ್ಬ, ಯುಗಾದಿ ಹಬ್ಬ, ಸೋಮವಾರ ಮತ್ತು ಇದಿದೆ, ನಾವೇನು ಮಾಡೋದಿಲ್ಲ. ಮಂಗಳವಾರ ಹೊಸ್ತಡ್ಕಿದೆ, ಬುಧವಾರ ನನ್ನ ಮಗಳ ಬರ್ತಡೇ ಇದೆ. ಮಂಗಳವಾರ ಹೊಸ್ತಡ್ಕೊ ಅಂದರೆ ಡೈಲಿ ನಾನ್ ವೆಜ್ ತಿಂತೀವಿ, ಬಟ್ ಫಸ್ಟ್ ಥರ ಇಂಟ್ರೆಸ್ಟ್ ಇಲ್ಲ ನಾನ್ ವೆಜ್ಗೆ. ಒಂದು ಸ್ವಲ್ಪ ಅರ್ಧ ಎಷ್ಟಾಗುತ್ತೋ ಅಷ್ಟು ತೊಗೊಂಬಂದ್ಬಿಟ್ಟು ನಾನು ಮಗಳು ಯಜಮಾನ್ರು ಅಮ್ಮ 1 ಟೈಮ್ ತಿಂತಾರೆ ಅಷ್ಟೇ. ಸೊ ಇಲ್ಲಾಂದರೆ ಒಂದು ಪ್ಲ್ಯಾನ್ ಮಾಡ್ತೀವಿ, ಎಲ್ಲ ತೊಗೊಂಬಂದ್ಬಿಟ್ಟು ಅಕ್ಕ ಮನೇಲಿ ಕೊಟ್ಬಿಡೋದು. ಅವ್ರು ಮಾಡ್ತಾರೆ, ಬಿರಿಯಾನಿ ಎಲ್ಲ ಮಾಡ್ತಾರೆ. ಸೊ ಎಲ್ಲ ಒಟ್ಟು ಕುತ್ಕೊಂಡು ತಿನ್ನೋದು, ಆ ಥರ ಪ್ಲ್ಯಾನ್ ಕೂಡ ಮಾಡ್ಬೋದು. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ, ವೀಡಿಯೋಸಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಒಂದೊಂದು ವೀಡಿಯೋ ಒಂದು 20, 30, 40, 50, 100, 200ವರೆಗೂ ಬಂದು ನಿಂತೋಗ್ತಾ ಇದೆ. ಬಟ್ ರೀಸನ್ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ, ನೀವು ಅಂದ್ಕೊಂಡಿರೋ ಕೆಲಸಗಳಿಗೆ ಎಲ್ಲನೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಆ ದೇವರು ನೀವು ಅಂದ್ಕೊಂಡಿರೋ ಒಂದು ಬೇಡಿಕೆನ ಈಡೇರಿಸಲಿ ಅಂತ ಕೇಳ್ಕೊಳ್ತಾ, ಸೊ ನಾಳೆ ಮತ್ತೆ ವ್ಲಾಗ್ ಜೊತೆ ನಾನು ಸಿಗ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.